ಅದೇ ಕೃಷ್ಣ ಜಯಂತಿ ದಿವಸ ಸಮಾಜದ ಒಬ್ಬ ಬಾಂಧವರು ಏನು ಐಕ್ಯವಾದರು. ಹಾಗಾಗಿ ಅವತ್ತಿನ ದಿವಸ ಸಾಂಕೇತಿಕವಾಗಿ ಪೂಜೆ ಸಲ್ಲಿಸ್ಬಿಟ್ಟು ಇವತ್ತು ಏನು ಮಂಗಳವಾದ್ಯದ ಮೂಲಕವಾಗಿ ಶ್ರೀಕೃಷ್ಣನ ಪೂಜೆ ಮೆರವಣಿಗೆ ಕನ್ನಡ ಪೂಜೆ ಸೇರಿದೆ. ಹಾಗಾಗಿ ಅವತ್ತಿನ ದಿವಸ ಮಾಡೋಕ್ಕೆ ಆಗದೇ ಇರುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾರೆ ಸಮಾಜದ ಬಾಂಧವರು ತಿಳಿಸಿರ್ತಕ್ಕಂಥ ನಮ್ಮ ಸ್ವಾಮೀಜಿಗಳೆಲ್ಲ ವಿಚಾರ ತಿಳಿಸ್ಕೊಟ್ಟಿದ್ದಾರೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲ ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ನಮಗೆ ಸರ್ಕಾರದ ವತಿಯಿಂದ ತುಂಬ ಸಹಕಾರ. ಮೊದಲೇ ಏನು 16-25 ಏನು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು, ಅದೇ ರೀತಿ ಇದು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ನಮಗೆ ನಡೆಸ್ಕೊಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು 2 ದಿನಗಳ ಕಾರ್ಯಕ್ರಮ. ಇದೊಂದು ಲೇಟ್ ಆದರೂ ಲೇಟೆಸ್ಟ್ ಆಗಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂತ ಭಾವಿಸ್ತೀವಿ ಸರ್. ಯಾಕಂದರೆ ಮೊದಲು 1 ದಿವಸ ಮಾಡ್ತಾ ಇದ್ವಿ. ಇವತ್ತು 2 ದಿನಗಳಿಂದ ನಿನ್ನೆಯಿಂದಲೇ ಪೂಜೆ, ಅಭಿಷೇಕ, ಗೋ ಪೂಜೆ, ಭಜನೆ ಮುಖಾಂತರ ಮತ್ತು ಹರಿಕತೆ ಮುಖಾಂತರ ಇವತ್ತು ನಮ್ಮ ADC ಸಾಹೇಬರು ಮತ್ತು AC ಸಾಹೇಬರು ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟು ಅಲ್ಲಿಂದ ಈಗ ಮೆರವಣಿಗೆ ಬಂದು ಇಲ್ಲಿ ನಮ್ಮ ಕನ್ನಡ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ವಿ. ತದನಂತರ ಒಂದು ನಾಟಕವನ್ನು ಸಹ ಪ್ರದರ್ಶನ ಮಾಡ್ತಾ ಇದ್ವಿ. ಇದೊಂದು ಸಾರಿ ನಮಗೆ ಇಷ್ಟು ದಿವಸ ವರ್ಷ ಏನು ಮಾಡ್ತಿದ್ವಿ, ಈ ಬಾರಿ ಒಂದು ವಿಜೃಂಭಣೆಯಿಂದ ಒಂದು 2 ದಿನದ ಕಾರ್ಯಕ್ರಮ ಅದು ತುಂಬ ಖುಷಿ ಆಗ್ತದೆ. ಆವತ್ತು ಏನು 16/8/2025 ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತಿತ್ತು. 13/9/2025 ಶ್ರೀಕೃಷ್ಣ ಜಯಂತಿ ಅಂತಿದೆ. ಆ ದಿನ ರೋಹಿಣಿ ನಕ್ಷತ್ರದಿಂದನೇ ನಮ್ಮ ಒಂದು ಶ್ರೀಕೃಷ್ಣ ಜಯಂತಿಯನ್ನು ನಮ್ಮ ಸಂಘದ ವತಿಯಿಂದ ಆಚರಣೆ ಮಾಡೋಣ ಅಂತ ತೀರ್ಮಾನ ಮಾಡ್ತೀವಿ ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಮೊನ್ನೆ ಜಿಲ್ಲಾಧಿಕಾರಿಗಳು ಬಹಳ ಆತ್ಮೀಯವಾಗಿ ಮತ್ತು ಬಹಳ ನಮಗೆ ಬರ ತುಂಬುವ ರೀತಿಯಲ್ಲಿ ಅವರು ಇದು ಆಯಿತು, ನಾವು ದೇವರ ಕಾರ್ಯದಲ್ಲಿ ನಾವು ಪಾಲ್ಗೊಳ್ತೀವಿ ಅಂತೇಳಿ ನಮಗೂ ಅವಕಾಶ ಮಾಡಿಕೊಟ್ರು. ಅದೇ ಏನು ಕಾರ್ಯಕ್ರಮ ಈಗಾಗಲೇ ಸಾಂಕೇತಿಕವಾಗಿ ಮಾಡಿದ್ವಿ, ಆ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮ ಅವತ್ತು ನಾವು ತಡೆಯಾಗಿರ್ತಿದ್ವಿ, ಅದು ಮಾಡೋಕ್ಕಾಗಲಿಲ್ಲ. ಇವತ್ತು ಆ ವೇದಿಕೆ ಕಾರ್ಯಕ್ರಮವನ್ನು ನಾವು ಯಾವ ರೀತಿ ನೀವು ಸರ್ಕಾರದ ಸಹಯೋಗದೊಂದಿಗೆ ಮಾಡಬೇಕಂತೇಳಿ ಈ ಹಿಂದೆ ಮಾಡಿದ್ವಿ. ಅದೇ ರೀತಿ ನಿಮಗೆ ಸಮುದಾಯಕ್ಕೆ ಮತ್ತು ಸಂಘಕ್ಕೆ ನಾವು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀವಿ. ನೀವು ಆಚರಣೆ ಮಾಡೋಕ್ಕೆ ಏನೇನು ಬೇಕೋ ನೀವು ಸಮುದಾಯದಿಂದ ಎಲ್ಲ